ಸೊ ಇನ್ನು ಜಮೀರ್ ಅವರ ಈ ಡ್ಯಾಮೇಜ್ ಡೈನಮೈಟ್ ಇದೆಯಲ್ಲ, ಇಟ್ಟು ಬಂದು ಬಿಟ್ಟಿದ್ರು. ಸ್ಫೋಟ ಆಗಿರೋದು ನಿನ್ನೆ ಮತದಾನದ ಸಂದರ್ಭದಲ್ಲಿ. ಪಾಪ ಈಗ ಅಳ್ತಾ ಇರೋದು ಅಭ್ಯರ್ಥಿಗಳು. ಏನು ಪರಿಸ್ಥಿತಿ? ಇನ್ಮೇಲೆ ನಾಳೆ ಜಮೀರ್ ಅವ್ರನ್ನ ಯಾವ್ದಾದ್ರು ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುವ ಪರಿಸ್ಥಿತಿ ಬಂದ್ರೆ ಕರೀತಾರಾ ಗೊತ್ತಿಲ್ಲಪ್ಪ. ಯೋಗೇಶ್ವರ್ಗೆ ಕಾಡ್ತಾ ಇದೆಯಾ ಜಮೀರ್ ಅವರು ಆಡಿದಂಥ ಮಾತಿನ ದಿಗಿಲು? ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಆರ್ಭಟಿಸಿದಂಥ ಕಾಂಗ್ರೆಸ್ ಏನಾಯ್ತು ಹಾಗಿದ್ದಾಗ? ಯೋಗೇಶ್ವರಿಂದ ಸಮಬಲದ ಹೋರಾಟದ ಮಾತು ಯಾಕೆ ಬರ್ತಾ ಇದೆ? ಸೊ ಈಗ ಕೂದಲೆಳೆ ಅಂತರದಲ್ಲಿ 2-3 ದಿನದಲ್ಲಿ ಚನ್ನಪಟ್ಟಣ ಪಿಚ್ ಚೇಂಜ್ ಆಯ್ತಾ? ನಿಖಿಲ್ ಕುಮಾರಸ್ವಾಮಿಗೆ ಪೊಲಿಟಿಕಲ್ ರಿಕವರಿನ ಇದು? ಕಾರಣ 2 ಬಾರಿ ಸೋತಿದ್ರು ಅವರು. ಕಾಂಗ್ರೆಸ್ ಒಳಗಿನ ಲೆಕ್ಕಾಚಾರದಲ್ಲಿ ಏರ್ಪೇರ್ ಆಗಿರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಆಯ್ತಾ. कुमारस्वामी को नवे हमारे कालिया कुमारस्वामी को हराने वाला टाइगर इकबाल हुसैन साहब ये वोटे ಕೊಡಬೇಡಿ ನೀವು ನಾನೇ वोट केಳक ಬರಲ್ಲ तो वोट नहीं होना कहते वोट पूछने आता नहीं कहते ये कौन बोल रहा सो हमारा काला कुमारस्वामी ನಾನು ಅವತ್ತಿಂದ ಅವ್ರಿಗೆ ಪ್ರೀತಿಯಿಂದ ಕರೆಯೋಣನೆ ಅಂತ ಹೇಳೋದು. ಪ್ರೀತಿಯಿಂದ ಪದ ಬಳಸೋದು ಅದು ಹಳೆ, ಅದು ಪ್ರೀತಿ ಇಲ್ಲ ಸರ್. ಹಳೆ ಸ್ನೇಹಿತರು, ನಾವು ಸ್ನೇಹಿತರಾಗಿದ್ವಿ. ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾನು ಬೇರೆ ಪಕ್ಷದಲ್ಲಿ ಇರ್ಬೋದು. ಹಳೆದೆಲ್ಲ ಮರೆಯೋಕ್ಕಾಗ್ತದಾ? ನಾ ಅವತ್ತಿಂದನೂ ಕುಮಾರಸ್ವಾಮಿ ಅವ್ರನ್ನ ಕರೆಯೋಣ ಅಂತ ಇದ್ದಿದ್ದು, ಅದೇ ಹೇಳಿದ್ದೀನಿ. ತಪ್ಪೇನಿದೆ ಅದಲ್ಲಿ? ಈಗ ಅದೇನಾಗ್ತದೆ, ಅದು ಮುಂಚೆಯಿಂದ ಬಂದುಬಿಟ್ಟಿದೆಯಲ್ಲ, ಅದು ಆಟೋಮೆಟಿಕ್ ಬಾಯಲ್ಲಿ ಬಂದುಬಿಡ್ತದೆ. ಅದಕ್ಕೆ ಏನಂತ ಅಂಥದ್ದು ಏನಂತ ಹೇಳಿದ್ವಿ ಕ್ಷಮೆ ಇಲ್ಲ. ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು. ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ, ನನ್ನ ಪ್ರೀತಿಯಿಂದ, ಅವರು ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ. ಹಂಗೂ ಅವ್ರಿಗೇನಾರ ಯಾರಿಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ. ಅದೇನಿದೆ, ತಪ್ಪೇನಿದೆ? ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಈಗ ಆದಿಂದ ಯಾರನ್ನ JDS ಕಾರ್ಯಕರ್ತರಿಗೆ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ. ಇದು ಬೇರೆ ರೀತಿಯಲ್ಲಿ ವಿಶ್ಲೇಷಣೆಗೆ ಅವಕಾಶ ಮಾಡಿಕೊಡ್ತಾ ಇದೆ ದಿವ್ಯಾ. ಏನು ಅಂದ್ರೆ, ಜಮೀರ್ ಅವರು ಯಾವ ಬಣದಲ್ಲಿ ಗುರುತಿಸ್ಕೊಂಡಿರೋರು? ಸಿದ್ದರಾಮಯ್ಯ ಅವ್ರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಈ ಯೋಗೇಶ್ವರ್ಗೆ ಬಲವಾಗಿ ನಿಂತಂತವ್ರು ಯಾರು? DK ಬ್ರದರ್ಸ್. DK ಅವರ ಶಕ್ತಿಯನ್ನ ಕುಗ್ಗಿಸಬೇಕು ಅನ್ನುವಂಥದಕ್ಕೋಸ್ಕರ ಜಮೀರ್ ಅವರು ಹೋಗಿದ್ದ. ಯಾಕಂತಂದ್ರೆ ಚುನಾವಣೆ ಆಗುವವರೆಗೂ ಕೂಡ ಚನ್ನಪಟ್ಟಣದಲ್ಲಿ ಯಾರು ಏನು ಮಾತನಾಡಬೇಡಿ ಅಂತ ಕಟ್ಟಾಜ್ಞೆಯನ್ನು ಹೊರಡಿಸಿದ್ಯಾರು? ಸಿದ್ದರಾಮಯ್ಯನವರು. ಯಾವ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ, ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಬಟ್ ಈ ಸೈಲೆಂಟ್ ಅಸ್ತ್ರವನ್ನ ಮೀರಿ ಅವರದ್ದೇ ಬಣದಲ್ಲಿರುವಂಥವ್ರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಇನ್ನೊಂದು ರೀತಿಯಾದಂಥ ವಿಶ್ಲೇಷಣೆಗೂ ಅವಕಾಶ ಮಾಡಿಕೊಡ್ತಾ ಇದೆ. ಹಲವು ಕಡೆಗಳಲ್ಲಿ ವಿಶ್ಲೇಷಣೆ ಆಗ್ತಾ ಇದೆ. ಈಗ ಗೊತ್ತಿಲ್ಲ ಅದಕ್ಕೆ ಜಮೀರ್ ಅವ್ರು ಏನು ಉತ್ತರ ಕೊಡ್ತಾರೆ, ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅಂತ ಹೇಳಿ.